ಶಿವಕೋಟ್ಯಾಚಾರ್ಯ ಕನ್ನಡದ ಮೊದಲ ಗದ್ಯಲೇಖಕ, ಹಳಗನ್ನಡ ಸಾಹಿತ್ಯ ಕಾಲಘಟ್ಟದ ಪ್ರಮುಖ ಕವಿ ಹಾಗೂ ಶ್ರೇಷ್ಠ ಜೈನ ಕವಿಯೂ ಆಗಿರುವ ಶಿವಕೋಟ್ಯಾಚಾರ್ಯ ಅವರ ಕಾಲ ಸುಮಾರು 10ನೇ ಶತಮಾನದಿಂದ 11ನೇ ಶತಮಾನ. ಇವರ ಪ್ರಮುಖ ಕೃತಿ ವಡ್ಡಾರಾಧನೆ. ಇದರ ರಚನೆ ಸುಮಾರು ಕ್ರಿಸ್ತಶಕ 920. ಪಂಪಯುಗದಲ್ಲಿ ರಚಿತವಾದ ಒಂದೇ ಒಂದು ಗದ್ಯಕೃತಿಯೆಂದರೆ ಅದು ವಡ್ಡಾರಾಧನೆ. ಅಲ್ಲದೆ ಇದು ಕನ್ನಡದ ಮೊದಲ ಹಾಗೂ ಕನ್ನಡದ ಅತ್ಯಂತ ಪ್ರಾಚೀನ ಗದ್ಯಕೃತಿ ಸಹ ಆಗಿದೆ. ವಡ್ಡಾರಾಧನೆ ಕೃತಿಗೆ ಭಗವತಿ ಆರಾಧನಾ, ಮೂಲ ಆರಾಧನಾ, ಬೃಹತ್ ಆರಾಧನಾ ಎಂಬ ಹೆಸರುಗಳಿವೆ. ಈ ವಡ್ಡಾರಾಧನೆ ಕೃತಿಯಲ್ಲಿ ಜೈನ ಮಹಾಪುರುಷರ 19 ಕಥೆಗಳಿವೆ. ಅವುಗಳೆಂದರೆ ಸುಕುಮಾರಸ್ವಾಮಿಯ ಕಥೆ, ಸುಕೌಶಲ ಸ್ವಾಮಿಯ ಕಥೆ, ಗಜಕುಮಾರನ ಕಥೆ, ಸನತ್ಕುಮಾರ ಚಕ್ರವರ್ತಿಯ ಕಥೆ, ಅಣ್ಣಿಕಾಪುತ್ರನ ಕಥೆ, ಭದ್ರಬಾಹು ಭಟ್ಟಾರರ ಕಥೆ, ಲಲಿತ ಘಟೆಯ ಕಥೆ, ಧರ್ಮಘೋಷ ಭಟ್ಟಾರರ ಕಥೆ, ಸಿರಿದಿಣ್ಣ ಭಟ್ಟಾರರ ಕಥೆ, ವೃಷಭಸೇನಾ ಭಟ್ಟಾರರ ಕಥೆ, ಕಾರ್ತಿಕ ಋಷಿಯ ಕಥೆ, ಅಭಯಘೋಷನೆಂಬ ಮುನಿಯ ಕಥೆ, ವಿದ್ಯುಚ್ಚೋರನೆಂಬ ಋಷಿಯ ಕಥೆ, ಗುರುದತ್ತ ಭಟ್ಟಾರರ ಕಥೆ, ಚಿಲಾತಪುತ್ರನ ಕಥೆ, ದಂಡಕನೆಂಬ ಋಷಿಯ ಕಥೆ, ಮಹೇಂದ್ರ ದತ್ತಾಚಾರ್ಯನ ಕಥೆ ಅಥವಾ 500 ಋಷಿಗಳ ಕಥೆ, ಚಾಣಕ್ಯ ಋಷಿಯ ಕಥೆ, ವೃಷಭಸೇನ ಋಷಿಯ ಕಥೆ. ಕನ್ನಡ ವಿಡಿಯೋ ತರಗತಿಗಳಿಗಾಗಿ ನಮ್ಮ ಅಭಿನವ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಎಂದು ಕೋರುತ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.